ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಇವತ್ತು ಎಲ್ಲಿ ಇಸ್ಪೇಟೆಲ್ಲ ಆಡ್ತಾ ಇದ್ದಾರ, ಮಟ್ಕ ಅಂತೂ ದಿನಕ್ಕೆ 60 ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ತಾಯಿದ್ರಿ. ಮುಂಚೆನ ಈ ಮಟ್ಕ ಆಡೋಂಥವ್ರು ಆ ನಂಬರ್ ಬರಬೇಕಂದ್ರೆ ಬಾಂಬೆದಿಂದ ಎಲ್ಲಿಂದ ಮಟ್ಕ ಅದು ನಂಬರ್ ಅಲ್ಲಿಂದ ಬರಬೇಕಾಯ್ತು. ಇವಾಗ ಏನಾಗಿದೆ, ಇವರೇ ಬಳ್ಳಾರಿಯವರು ತಗೊಂಡು ಅವರೇ ಮಟ್ಕ ನಂಬರ್ಗಳು ಇವರೇ ಕೊಡ್ತಾರೆ. ಅಲ್ಲ, ಮುಂಚೆ ಸ್ವಲ್ಪನಾಗ್ಲಿ ಅಂದ್ರೆ ಇವ್ ನೋಡ್ರಿ, ಎಲ್ಲ ನೋಡ್ರಿ, ವಿದ್ಯಾನಗರದಲ್ಲಿ ಮನೆ ಮಾಡ್ಯಾರ, ಅಲ್ಲಿ ನಮ್ಮ ಮೈರ ಹೋಟ್ಲ್ ಬಗಲ್ಗಡೆ ಮನೆ ಮಾಡ್ಯಾರ, ಗಾಂಧಿನಗರ ಎಲ್ಲಾರು ಮನೆಗಳು ಮಾಡಿಕೊಂಡು ರಾತ್ರಿ ಆದ ಸಾಕು ರೊಕ್ಕ ಜೋಡಿಸ್ಕೊಂತ ಇದಾರೆ. ಇಷ್ಟು ದಿನಕ್ಕೆ ಇಷ್ಟು ಕಲೆಕ್ಷನ್ ಆಗಿದೆಪ್ಪ ಅನ್ನೋದು ಅವರು ಇವತ್ತು ಮಟ್ಕ ನಂಬರ್ ಅಂದ್ರೆ ಎಲ್ಲಿಂದ ಬರೋದ್ಬೇಕು, ಅವರೇ ಘೋಷಣೆ ಬರ್ತಾರೆ, ಈ ನಂಬರ್ ಇಷ್ಟು ಅಂತೇಳಿ. ಮನೆ ಮಟ್ಕ ಅನ್ನೋದಲ್ಲ, ಎಲ್ಲ ಕಡೆ ಮಟ್ಕ ಓಪನ್ ಆಗಿ ನಡೀತಾ ಇದೆ. ಇಸ್ಪೇಟಲ್ಲೇ ಓಪನ್ ಆಗಿ ನಡೀತಾ ಇದೆ, ಮರಳು ದಂಧೆ ಓಪನ್ ಆಗಿ ನಡೀತಾ ಇದೆ, ಭ್ರಷ್ಟಾಚಾರ ಅಂತೂ ಮಿತಿ ಮೀರ್ತಾ ಇದೆ. ಇವತ್ತು ಯಾವ್ದು ಕಂಟ್ರೋಲ್ ಇದೆ ಈ ಜಿಲ್ಲೆಯಲ್ಲಿ? ಯಾವುದು ಕಂಟ್ರೋಲ್ ಆಗಿದೆ ಹೇಳ್ರಿ? ಯಾವುದು ಕೂಡ ಸರಿ ಇಲ್ಲ. ಯಾವುದು ನಡೀಲಾರ್ದಂಥ ಕೆಲಸಗಳೆಲ್ಲ ಕೂಡ ನಡೀತಾ ಇದೆ ಇವತ್ತು. ಹಂಗಾಗಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಹಿಂಗಿದ್ದಂಥ ಟೈಮಲ್ಲಿ ಪರಮೇಶ್ವರ್ ಅಂತ ಅವರು ಯಾರಿಗೆ ನ್ಯಾಯ ಮಾಡ್ತಾರೋ ಗೊತ್ತಿಲ್ಲ. ಆಗಲಿ ಅವರು ಎಲ್ಲ ವಿಚಾರದಲ್ಲಿ ಉಡುಪಿಯಲ್ಲಿ ಕಾಲೇಜಲ್ಲಿ ಇದ್ದಂಥ ಮಕ್ಕಳು ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾ ಇದ್ದಂದ್ರೆ ನಾನು ನಿನ್ಗೆ ಗೊತ್ತಿಲ್ಲ ಅಂತಾರೆ. DGಯಲ್ಲಿ KGಹಳ್ಳಿ ವಿಚಾರದಲ್ಲಿ ಗಲಭೆ ಆದಂಥ ಟೈಮಲ್ಲಿ ಕೂಡ ನಾನು ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹುಬ್ಳಿ ಗಲಭೆ ವಿಚಾರದಲ್ಲಿ, ಕುಕ್ಕರ್ ಬಾಂಬ್ ವಿಚಾರದಲ್ಲಿ, ನಂತರ ಉಗ್ರರು ಶಿವಮೊಗ್ಗದಲ್ಲಿ ನಡೆಸಿದಂಥ ಕಲ್ಲು ತೂರಾಟ ವಿಚಾರದಲ್ಲಿ, ಬೆಳಗಾಂ ಸುವರ್ಣಸೌಧದಲ್ಲಿ ಗುಂಡಾಗಿರಿ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಅವರು ಬೆನ್ನಿಗೆ ಹಾಕ್ಕೊಂಡೇ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರಾಗಲಿ. ಹಂಗೆ ಯಾವುದು ಕೂಡ ಲಾ ಆ್ಯಂಡ್ ಆರ್ಡ್ರ್ ಕೂಡ ಸಂಪೂರ್ಣವಾಗಿ ಫೇಲ್ ಆಗುವಂಥ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡೋಂಥ ವಿಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹತ್ತತ್ರ ಇಷ್ಟೊಂದು ಹಣ ಲೂಟಿ ಮಾಡಿ ಕೂಡ ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಅವರು ಚುನಾವಣೆನೇ ನಡೆಸಿದ್ದೀವಿ ಅಂತೇಳಿ ಗೊತ್ತಾಗ್ತಿದ್ರು ಕೂಡ ಇಡೀ ಭಾರತಕ್ಕೆ ಜಗಜ್ಜಾಹಿರಾಗಂಥ ಕೆಲಸ ಮಾಡಿದೆ. ಬೆಂಗಳೂರಲ್ಲಿ ಈ ಏನು ಜೈಲಲ್ಲಿದ್ದಂಥ ಕೆಲವು ಮಂದಿ ಕಿಡಿಗೇಡಿಗಳು ಅಲ್ಲಿ ಫೋನ್ಗಳನ್ನು ಇಟ್ಕೊಂಡು ಜೈಲಲ್ಲೇ ಕೂಡ ಭಯೋತ್ಪಾದಕ ಕೈಯಲ್ಲಿ ಇಟ್ಕೊಂಡು ಅವ್ರ ಮೊಬೈಲ್ಗಳು ಇಟ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರು ಕೂಡ ಯಾರು ಲಾ ಆ್ಯಂಡ್ ಆರ್ಡರ್ ಯಾವುದೇ ರೀತಿಯಲ್ಲಿ ಕೂಡ ಕ್ಯಾರಿ ಅನ್ನಲಿಲ್ಲ. ಅದೇ ರೀತಿಯಲ್ಲಿ ರೈತರು ಕಬ್ಬು ಬೆಳೆದಂಥ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಕ್ಯಾರಿ ಅನ್ನೋದಿಲ್ಲ. ಇವತ್ತು ನಮ್ಮ ತುಂಗಭದ್ರಾ ಭಾಗದಲ್ಲಿ ಕೂಡ 2ನೇ ಬೆಳೆಗೆ ನೀರು ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ನಡೆದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿರುವಂಥ ಈ ಸರ್ಕಾರಕ್ಕೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಜನರು ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ. ತಾವೇನನ್ನ ಇದ್ದರೆ ಕೇಳ್ಬೋದು ಸರ್. ಪಾಕಿಸ್ತಾನದ ಸಚಿವರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರನ್ನ ಸರ್ಕಾರಗಳೆಲ್ಲ ಕಿರಿಕಿರಿ ಮಾಡಿ ಒಕ್ಕಲೆಬ್ಬಿಸ್ತಾ ಇದೆ ಅಂತ ಹೇಳಿದ್ರು. ಕೇರಳದವರು ಟ್ವೀಟ್ ಮಾಡಿದ್ರು, ಪಾಕಿಸ್ತಾನದಿಂದಲೂ ಒಂದು ಲೆಟರ್ ಬಂದಿರ್ತದೆ, ಇಟ್ ಮೀನ್ಸ್ ಕರೆಸ್ಪಾಂಡೆಂಟ್ ಇಲ್ಲಿ ಅಲ್ಪಸಂಖ್ಯಾತರಂತ ಮುಸ್ಲಿಮರು ತುಳಿತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಯಾಕಂದರೆ ನಾನೇನು ಹೇಳ್ತೀನಿ, SIR ಪ್ರಕಾರ ಅಕಸ್ಮಿತವಾಗಿ ಕೇವಲ ಬೇರೆ ಕಡೆಯಿಂದ ಬಂದಂಥವ್ರನ್ನ ಅವ್ರನ್ನ ವೋಟ್ ಬ್ಯಾಂಕ್ ಸಲುವಾಗಿ ಬಳಕೆ ಮಾಡಿಕೊಳ್ಳಾರ್ದಂತೆ, ಅಕಸ್ಮಿತವಾಗಿ ಅವ್ರನ್ನ ಎಲಿಜಿಬಲ್ ಇದ್ದಾರ, ಅಕಸ್ಮಿತವಾಗಿ ಎಲ್ಲಿಂದ ಬಂದಾರ, ಅವ್ರು ಎದಕ್ಕೋಸ್ಕರ ಬಂದಿದ್ರು, ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರ, ಅದೆಲ್ಲ ನೋಡಿಕೊಂಡು ಏನು ಮಾಡಬೇಕಾಗುತ್ತೋ ಅದು ಮಾಡಲಿ ಸರ್. ನಾವು ಕಾನೂನು ಪ್ರಕಾರ ಏನಾಗುತ್ತೆ ಅದೆಲ್ಲ ಕೂಡ ಮಾಡಲಿ. ಅಕಸ್ಮಿತವಾಗಿ ಇವಾಗ ಅವರಿಲ್ಲ ಸ್ವಾರ್ಥದಿಂದ ಇವರು ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ, ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಅವ್ರು ಗಟ್ಟಿಯಾಗಿ ಹೇಳಬೇಕಾಗಿತ್ತು, ನಿಮಗೆ ಇದಕ್ಕೆ ಸಂಬಂಧ ಇಲ್ಲ, ನಾವು ಕಾನೂನು ಪರವಾಗಿ ಇದ್ದೇ ಕಾನೂನುಬದ್ಧವಾಗಿ ಅವ್ರನ್ನ ಕಸ ವಿಲೇವಾರಿಗೆ ಏನು ಪ್ಲೇಸ್ ಇತ್ತು ಅದನ್ನು ನಾವು ತೆರವುಗೊಳಿಸೋಂಥ ಕೆಲಸ ಮಾಡಿದ್ವಿ ಅಂತೇಳಿ ಗಟ್ಟಿಯಾಗಿ ಹೇಳಬೇಕಾಗಿತ್ತು. ಅವರೇ ತೆರವುಗೊಳಿಸಿದಂಥವ್ರು ಅವರೇ, ಮತ್ತು ಅವರೇ ಮತ್ತು ಯತ್ನ ಅನ್ನೋಂಥ ರೀತಿಯಲ್ಲಿ ಪುನರ್ ವಸತಿ ಕಲ್ಪಿಸ್ಕೊಡ್ತೀವಿ ಅನ್ನೋಂಥ ಹೇಳಿದಂಥವ್ರು ಅವರೇ. ಅಕಸ್ಮಿತವಾಗಿ ಮುಖ್ಯಮಂತ್ರಿಗಳು ಹೇಳಿದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥವ್ರು ಎಲ್ಲರೂ ಕೂಡ ಆ ರೀತಿ ಆಗಬೇಕಲ್ಲ. ಒಬ್ಬರು ಕೇವಲ ಕೋಗ್ಲಿ ಕ್ರಾಸದವ್ರು ಯಾಕೆ ಆಗಬೇಕು? ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಆಗಬೇಕು.
ಸರ್ ಈಗ ಇನ್ನೊಂದು 2-3 ತಿಂಗಳಲ್ಲಿ ZPTP ಬರ್ತಾ ಇದೆ. ತಮ್ಮದು ಇನ್ವಾಲ್ವ್ಮೆಂಟ್ ಹೆಂಗೆ? ಬಳ್ಳಾರಿ ಜಿಲ್ಲೆ ಅಂತ ಹೋಗ್ತಾರೆ, ವಿಜಯನಗರ ಜಿಲ್ಲೆ ಅಂತ ಸರ್ ನಾನು ರಾಮ್ಲೂರು ಇಡೀ ರಾಜ್ಯಕ್ಕೆ ಕೆಲಸ ಮಾಡ್ತೀನಿ ಸರ್. ನಿಮ್ಮ ಆಶೀರ್ವಾದದಿಂದ ನಾನು ಬಳ್ಳಾರಿಯಲ್ಲಿ ಬೆಳೆದಂಥವನು, ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿರುವಂಥದ್ದು, ಕೊಟ್ಟಂಥ ಟೈಮಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ರಾಮ್ಲು ಪಾರ್ಟಿ ಸಲುವಾಗಿದ್ದೀನಿ ಸರ್. ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀನಿ. ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀನಿ, ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತೀನಿ ಸರ್. ಆ ರೀತಿ ಯಾಕಂದ್ರೆ ದೇವೇಗೌಡರು ಈ ಎಲೆಕ್ಷನ್ಗೆ ಹೊಂದಾಣಿಕೆ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದೇ ಇವಾಗ ಈ ನಿರ್ಧಾರವನ್ನು ಹೈಕಮಾಂಡ್ ತಗೋಬೇಕಾಗುತ್ತೆ ಸರ್. ಯಾಕಂದರೆ ನಾವು ಏನು ಹೇಳಿದರೆ ಕೂಡ ಭಾಳ ಸಣ್ಣವರಾಗ್ತೀವಿ. ಇವತ್ತು ಹೊಂದಾಣಿಕೆ ವಿಚಾರ ಬಂದಂಥ ಟೈಮಲ್ಲಿ ದೇವೇಗೌಡರು ಸಾಹೇಬರ ಸ್ಟೇಟ್ಮೆಂಟನ್ನು ಕೂಡ ನಾವು ನೋಡಿದ್ವಿ. ಕೇವಲ ಲೋಕಸಭೆ ಚುನಾವಣೆಗಳಿಗೆ, ವಿಧಾನಸಭೆ ಚುನಾವಣೆಗಳು ಮಾತ್ರ ನಾವು ಹೊಂದಾಣಿಕೆ ಮಾಡ್ಕೊತೀವಿ. ಬೇರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡಲ್ಲ ಅಂತೇಳಿ ದೇವೇಗೌಡರು ಸಾಹೇಬರು ಹೇಳಿದ್ದಾರೆ. ಆಲ್ರೆಡಿ ಈ ನಿರ್ಧಾರ ಏನೇ ತೊಗೋಬೇಕಾದ್ರೆ ದೇವೇಗೌಡರು ತೊಗೋಬೇಕಾಗುತ್ತೆ, ಕುಮಾರಸ್ವಾಮಿ ಅವರು ತೊಗೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಂತೋಷಿಯವರು, ನಂತರ ನಮ್ಮ ಯಡಿಯೂರಪ್ಪನವರು, ನಮ್ಮ ವಿಜೇಂದ್ರವರು, ನಮ್ಮ ರಾಷ್ಟ್ರೀಯ ನಾಯಕರು ಸೋಮಣ್ಣನವರು, ಅದೇ ರೀತಿಯಲ್ಲಿ ನಮ್ಮ ಸಂಸದರು ಎಲ್ಲರೂ ಕೂಡ ಒಂದು ತೀರ್ಮಾನವನ್ನು ತೊಗೋಬೇಕಾಗುತ್ತೆ. ಯಾಕಂದರೆ ನಾವೆಲ್ಲರೂ ಕೂಡ ಹೊಂದಾಣಿಕೆ ಅಂದರೆ ಎಲ್ಲ ಚುನಾವಣೆಗಳಲ್ಲಿ ಹೊಂದಾಣಿಕೆ ಅಂದ್ಕೊಂಡಿರ್ತೀವಿ. ಇವತ್ತು ದೇವೇಗೌಡರು ಸ್ಟೇಟ್ಮೆಂಟ್ ಆದ ನಂತರ ಅದು ಹೈಕಮಾಂಡರು ಅದನ್ನು ತೀರ್ಮಾನವನ್ನು ತಗೋಬೇಕಾಗುತ್ತೆ ಸರ್. ಈಗ ಜಿಲ್ಲೆಯಲ್ಲಿ ವಾಲ್ಮೀಕಿ ಮಹರ್ಷಿ ಪುತ್ರರಿಂದ ದೊಡ್ಡ ಅಪ್ಲಿಕೇಶನ್ ಮಾಡ್ತಾ ಇದೆ. ಇಲ್ಲ, ನಾನು ನೋಡಿ ಸರ್, ಅವರು ಸರ್ಕಾರಿ ಕಾರ್ಯಕ್ರಮ ಇದ್ದಂಥ ಸರ್ಕಾರಿ ಕಾರ್ಯಕ್ರಮ ಮಾಡಿಕೊಳ್ಳಿ. ನನಗೆ ನವೀನ ಸಂಗೀತ ಏನಂದ್ರೆ, ವಾಲ್ಮೀಕಿ ಏನು ಇವತ್ತು ಸರ್ಕಲ್ ಇದನ್ನು ಅದನ್ನು 2 ಮಾಡಬಾರ್ದಾಯಿತು. ಅಂದರೆ ಮಾಡಿದಕ್ಕೋಸ್ಕರಕ್ಕೆ ಸಂತೋಷ ಇದೆ, ಮಾಡಲಿ. ಯಾಕಂದರೆ ಮಹರ್ಷಿ ವಾಲ್ಮೀಕಿಯವರು ಎಲ್ಲರಿಗೆ ಸಂಬಂಧಪಟ್ಟಿರುವಂಥ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ಬರೆದಂಥವ್ರು, ಮಹಾಕವಿ ಅವರು. ಆ ಬರೆದಂಥ ಟೈಮಲ್ಲಿ ಕೂಡ ಇವತ್ತು ಅಷ್ಟು ದೊಡ್ಡ ವ್ಯಕ್ತಿನ ಅಕಸ್ಮಿತವಾಗಿ ನೀವು ಕೂಡಿಸ್ಲೇಬೇಕಂದ್ಕೊಂಡಿದ್ರೆ ಆ ವಾಲ್ಮೀಕಿ ಪುತ್ಥಳಿಯನ್ನು ತೆಗೆದು ಈ ವಾಲ್ಮೀಕಿನಲ್ಲಿ ಇಡಬೇಕಾಗಿತ್ತು. ಅಂದರೆ ನೋಡ್ರಿ ಮನಸ್ಥಿತಿಗಳು ಹೆಂಗಿರ್ತಾವೆ ಅಂತ ಹೇಳಿದ್ರೆ, ಮಹರ್ಷಿ ವಾಲ್ಮೀಕಿಯವರು ಇವತ್ತು ಒಂದು ಪುತ್ಥಳಿ ಐತೆ, ಒಂದು ಇದ್ದಂಥ ಟೈಮಲ್ಲಿ ಇನ್ನೊಂದು ಕೂಡಿಸೋದು ನೆಸಿಟಿ ಇತ್ತ. ಅಂದರೆ ಮನಸ್ಥಿತಿಗಳು ಹೆಂಗಿರ್ತಾವೆ ನೋಡ್ಕೊಳ್ರಿ. ಯಾಕಂದರೆ ಒಬ್ಬ ಮಹರ್ಷಿ ವಾಲ್ಮೀಕಿಯವರು ಸರ್ಕಲ್ ಇದ್ದಂಥ ಟೈಮಲ್ಲಿ ಆಲ್ರೆಡಿ ಮಹರ್ಷಿ ವಾಲ್ಮೀಕಿಯವರು ಅವತ್ತಿದ್ದಂಥ ಸಂದರ್ಭದಲ್ಲಿ ಅದೇ ದೊಡ್ಡದು, ಮೊದಲ ಪ್ರತಿಮೆ. ಅಕಸ್ಮಿತವಾಗಿ ನಾಳೆ ಬಂದಂಥವ್ರು ಮಹರ್ಷಿ ವಾಲ್ಮೀಕಿಯವರು ಎರಡು ಪುತ್ಥಳಿಗಳಿದ್ದಾವೆ. ಬಸವಣ್ಣವ್ರನ್ನ 2 ಇಡೋದು, ಅಂಬೇಡ್ಕರ್ನ 2 ಇಡೋದು, ಕನಕದಾಸವ್ರನ್ನ 2 ಇಡೋದು, ಎಲ್ಲರಂಗೆ 2 ಮಾಡ್ಕೊಂಡೋದ್ರೆ, ಇಲ್ಲ ಅವರು BJP ಅವ್ರು ಇದ್ರೆ ಈ ಪುತ್ಥಳಿ ಇಟ್ಟಿದ್ರು, ಇವಾಗ ಹಂಗೆ ಮಾಡ್ಕೊಂಡೋದಂಗೆ ಆಯ್ತು. ನನಗೇನಂದ್ರೆ ಮಹರ್ಷಿ ವಾಲ್ಮೀಕಿಯವ್ರನ್ನ ಪುತ್ಥಳಿ ಇಟ್ಟಿದ್ದು ಯಾವುದೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.